ಎಲ್ಲರಿಗೂ ನಮಸ್ತೆ. ನನ್ನ ಕಥೆ ನಿಮ್ಮ ಜೊತೆ. ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಹೇ ಸೈಕೋ, ನಿನ್ನನ್ನೇ ಕೇಳ್ತಾ ಇದ್ದೀನಿ. ಅವತ್ತು ನೀನು ಹೇಳಿದ್ದೆಲ್ಲ ಸತ್ಯನಾ, ಅಥವಾ ಅದು ಕೂಡ ಸುಳ್ಳ ನಾಟಕವಾ? ಅಕ್ಕ ತಮ್ಮ ಚೆನ್ನಾಗೇ ಬಲೆ ಹೆಣೆದು ನನಗೆ ಬೀಸಿದ್ದೀರಾ ಅಲ್ವಾ ಎಂದು ಮತ್ತೊಮ್ಮೆ ಐಕ್ಯ ಅವನನ್ನು ತಿವಿದಾಗ, ಲೇ ಹೆಂಡ್ತಿ, ಹಾಗೆಲ್ಲ ಹೇಳಬೇಡ ಪ್ಲೀಸ್, ಇಟ್ಸ್ ವೆರಿ ಹರ್ಟಿಂಗ್. ನೋಡೆ ಹೆಂಡ್ತಿ, ನಾನು ಎಷ್ಟೇ ನಾಟಕವಾಡಿರಬಹುದು, ಎಷ್ಟೇ ಸುಳ್ಳು ಹೇಳಿರಬಹುದು, ಆದರೆ ನಿನ್ನ ಮೇಲಿನ ಪ್ರೀತಿಯಂತೂ ಸುಳ್ಳಲ್ಲ. ನನ್ನ ತಾಯಿಯ ಮೇಲೆ ಆಣೆ ಹಾಕಿ ಹೇಳ್ತೀನಿ, ನನ್ನ ಪ್ರೀತಿ ಪರಿಶುದ್ಧವಾದದ್ದು. ಪ್ರೀತಿಯಲ್ಲಿ ತ್ಯಾಗ, ಸ್ವಾರ್ಥ, ಸುಳ್ಳು ಎಲ್ಲ ಸೇರುತ್ತೆ ಹೆಂಡ್ತಿ. ಆದರೆ ಪ್ರೀತಿ ಪರಿಶುದ್ಧವಾಗಿತ್ತಾ, ನಾವು ಪ್ರೀತಿಸುವವರಿಗೆ ನಿಯತ್ತಾಗಿದ್ವಾ ಎನ್ನುವುದು ಮಾತ್ರವೇ ಬಹಳ ಮುಖ್ಯವಾಗುತ್ತೆ. ನಾನು ತ್ಯಾಗವೊಂದನ್ನು ಬಿಟ್ಟು ಎಲ್ಲವನ್ನೂ ಮಾಡಿದ್ದೇನೆ ಎಂದು ಗಂಭೀರವಾಗಿ ಹೇಳುವ ಶೌರ್ಯನಿಗೆ, ಅದನ್ನೇ ನಾನು ಕೇಳ್ತಾ ಇರೋದು ಸೈಕ್ ಶೌರಿ. ನನಗೆ ನೀನು ನಿಯತ್ತಾಗಿದೆಯಾ? ಯಾಕಂದರೆ ನಾನಿದ್ದಿದ್ದು ಬೆಂಗಳೂರಲ್ಲಿ, ನೀನು ಆಸ್ಟ್ರೇಲಿಯಾದಲ್ಲಿದ್ದೆ. ಬರೀ ಫೋನಲ್ಲಿ ಸುಳ್ಳು ಹೇಳ್ಕೊಂಡು ತಿರುಗುತ್ತಿದ್ದಂತೆ ನಿಜ ಜೀವನದಲ್ಲೂ ಸುಳ್ಳು ಹೇಳಿದ್ದೀಯಾ ಅಂತ ಕೇಳ್ತಾ ಇರೋದು. ಅಂದರೆ ನೇರವಾಗಿ ಬೇರೆ ಹುಡುಗಿಯರ ಸಹವಾಸವಿತ್ತ ಅಂತ ಕೇಳ್ತಾ ಇದ್ದೀನಿ ಎಂದಾಗ ದವಡೆ ಬಿಗಿದರು. ಈಗಾಗಲೇ ಈ ವಿಚಾರಕ್ಕೆ ನಾವು ಜಗಳವಾಡಿದ್ದೀವಿ, ಆದರೂ ಮತ್ತೆ ಹೇಳ್ತೀನಿ ಹೆಂಡ್ತಿ, ಇಲ್ಲ, ಈ ಶೌರ್ಯ ಯಾವತ್ತೂ ಆ ವಿಚಾರದಲ್ಲಿ ಎಡವಿಲ್ಲ. ಪ್ರಿನ್ಸ್ ಆಗಿದ್ದರೂ ಶೌರ್ಯ ಆಗಿದ್ದರೂ ಪ್ರೀತಿ, ಪ್ರೇಮ, ಕಾಮ, ಮೋಹದ ವಿಷಯದಲ್ಲಿ ಮಾತ್ರ ನಿನಗೆ ಸೀಮಿತ ನಾನು. ನಿನ್ನ ಹೊರತಾಗಿ ಬೇರೆ ಯಾವ ಹುಡುಗಿಯನ್ನು ಆ ದೃಷ್ಟಿಯಲ್ಲಿ ನೋಡಿಲ್ಲ, ಮುಟ್ಟಿಲ್ಲ. ನೀನೇ ಮೊದಲು, ನೀನೇ ಕೊನೆ. ಅವತ್ತು ಸಹ ನಿಂಗೆ ಕೋಪ ಬರಬೇಕು, ನಿಂಗೆ ನೋವಾಗಬೇಕು ಎನ್ನುವ ಸಲುವಾಗಿ ಮಂದಿರಾಳನ್ನು ಮನೆಗೆ ಕರ್ಕೊಂಡು ಬಂದಿದ್ದು. ರೂಮಿನವರೆಗೆ ಕರ್ಕೊಂಡು ಬಂದರೂ ನಾನು ಅವಳಿಂದ ದೂರವೇ ಇದ್ದೆ ಹೆಂಡ್ತಿ. ಪ್ಲೀಸ್ ನನ್ನನ್ನು ನಂಬು. ನಿನಗಿನ್ನೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದರೆ ಅಮ್ಮನ ಸಮಾಧಿಯ ಹತ್ರ ಕರ್ಕೊಂಡು ಹೋಗಿ ಆಣೆ ಮಾಡ್ತೀನಿ ಎನ್ನುವ ಶೌರ್ಯನ ಮಾತಲ್ಲೇನೋ ಪ್ರಾಮಾಣಿಕತೆ ಇತ್ತು. ಆದರೂ ಇವಳಿಗೆ ಈಗ ಅವನ ಪ್ರಾಮಾಣಿಕತೆಯ ಮೇಲೆ ನಂಬಿಕೆ ಇಲ್ಲ. ಅವನೇ ಅಷ್ಟೊಂದು ಬಾರಿ ಪ್ಲೀಸ್ ಪ್ಲೀಸ್ ಎಂದರೂ, ಏನೋಪ್ಪ, ನನಗಂತೂ ನಿನ್ನ ಮಾತಿನ ಮೇಲೆ ನಂಬಿಕೆ ಬರಲ್ಲ. ನೀನು ನನ್ನ ನಂಬಿಕೆಯನ್ನು ಕಳ್ಕೊಂಡು ಬಹಳ ಸಮಯವೇ ಆಯಿತು ಬಿಡು. ಈಗಂತೂ ಹೊಸ ವಿಚಾರಗಳು ತಿಳಿದ ಮೇಲೆ ಮತ್ತಷ್ಟು ನಂಬಿಕೆ ಹೊರಟು ಹೋಯಿತು. ನಂಬಿಕೆ ಅನ್ನೋದು ಪ್ರತಿಯೊಬ್ಬರ ಬದುಕಿನ ಅತ್ಯಮೂಲ್ಯ ವಸ್ತು ಶೌರ್ಯ. ಅದನ್ನು ಕಳೆದುಕೊಂಡ್ರೆ ಮತ್ತೆ ಬರಲ್ಲ. ನಾನೆಂಥ ಹುಚ್ಚಿ ಅಂದರೆ ಆಗ ಪ್ರಿನ್ಸ್ನನ್ನು ನಂಬಿದೆ, ಆಮೇಲೆ ಶೌರ್ಯನನ್ನು ನಂಬಿದೆ. ನಿಜ ಹೇಳಬೇಕು ಅಂದರೆ ನನಗೆ ಆ ಪ್ರಿನ್ಸ್ಗಿಂತ ಈ ಶೌರ್ಯ ತುಂಬ ಇಷ್ಟವಾಗಿದ್ದ. ಮದುವೆಯ ನಂತರ ನಮ್ಮ ನಡುವೆ ಎಷ್ಟೇ ಜಗಳ ನಡೆದರೂ ನೀನು ನನಗೆ ಶಿಕ್ಷೆ ಕೊಡಬೇಕು ಅಂದುಕೊಂಡ್ರು ಮತ್ತೆ ನೀನೇ ನನಗಾಗಿ ಓಡೋಡಿ ಬರ್ತಾ ಇದ್ದದ್ದು. ನನಗೋಸ್ಕರ ಊರೆಲ್ಲ ಹುಡುಕಿ ಸೋತು ಹೋಗಿದ್ದು. ನನಗೆ ಸಣ್ಣ ನೋವಾದರೂ ನೀನು ಕಷ್ಟಪಡ್ತಾ ಇದ್ದಿದ್ದು. ಆಗಾಗ ಹೆಂಡ್ತಿ ಹೆಂಡ್ತಿ ಅಂತ ಕಾಳಜಿ ಮಾಡ್ತಾ ಇದ್ದಿದ್ದು. ಇದೆಲ್ಲ ನೋಡಿ ತುಂಬ ಪ್ರೀತಿಸಲು ಆರಂಭಿಸಿ ಬಿಟ್ಟಿದ್ದೆ. ಆದರೆ ನೀನು ಎನ್ನುತ್ತಿದ್ದವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿಯುವ ಶೌರ್ಯ, ಪ್ಲೀಸ್ 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 ಹೆಂಡ್ತಿ, ಒಂದೇ ಒಂದು ಅವಕಾಶ ಕೊಟ್ಟು ಬಿಡು. ಪ್ರಿನ್ಸ್ ಕೆಟ್ಟವನು, ಅವನು ಸುಳ್ಳು ಹೇಳಿದ್ದಾನೆ, ಜಗಳವಾಡಿದ್ದಾನೆ, ತಪ್ಪು ಮಾಡಿದ್ದಾನೆ, ನಿಜ. ಎಲ್ಲವನ್ನು ನಾನೇ ಒಪ್ಪಿಕೊಳ್ತೀನಿ. ಆದರೆ ಈ ಶೌರ್ಯ ತುಂಬ ಒಳ್ಳೆಯವನು ಹೆಂಡ್ತಿ. ಆ ಪ್ರಿನ್ಸ್ ಈ ಶೌರ್ಯನಾಗಿ ಬದಲಾಗಿದ್ದೆ ನಿನಗೋಸ್ಕರ. ಪ್ರಿನ್ಸ್ ನಿನ್ನ ಪ್ರೀತಿಯನ್ನು ಪಡೆಯುವ ಸಲುವಾಗಿ ಸುಳ್ಳು ಹೇಳಿದ್ದಾನೆ, ನಾಟಕವಾಡಿದ್ದಾನೆ. ಆದರೆ ಶೌರ್ಯ ಹಾಗಲ್ಲ. ಶೌರ್ಯ ನಿನ್ನೆದುರು ಹೇಗೆ ಇರ್ತಿದ್ನೋ ಅದೇ ಸತ್ಯ. ನೀನು ಯಾವಾಗಲೂ ಹೇಳುವಂತೆ ಶೌರ್ಯ ನಿನ್ನೆದುರು ವಿಲನ್ ರೀತಿ ಆಡಿದರೂ ನಿನ್ನ ಪಾಲಿನ ಹೀರೋ ಹೆಂಡ್ತಿ. ಅವನು ಯಾವತ್ತೂ ನಿನ್ನೆದುರು ನಾಟಕವನ್ನೇ ಆಡಿಲ್ಲ. ಪ್ರತಿ ಬಾರಿಯೂ ನೀನಂದುಕೊಂಡಷ್ಟು ನಾನು ಒಳ್ಳೆಯವನಲ್ಲ ಅಂತ ಹೇಳ್ತಾ ಇರಲಿಲ್ವ ಶೌರ್ಯ? ಅಂದ ಮೇಲೆ ಅವನು ಅವನಾಗಿಯೇ ನಿನ್ನ ಎದುರು ಇದ್ದಿದ್ದು. ಆದರೆ ಪ್ರಿನ್ಸ್ ಹಾಗಲ್ಲ. ಅವನು ನಿನ್ನೆದುರು ಹೀರೋ ಆಗಿ ಆಡಿದರೂ ಬೇರೆಯವರಿಗೆ ವಿಲನ್ ರೀತಿಯೇ ಇದ್ದಿದ್ದು. ಈಗಲೂ ನನ್ನೊಳಗಿನ ಪ್ರಿನ್ಸ್ನ ನಾನೇ ಸಾಯಿಸಿ ಬಿಡ್ತೀನಿ. ಅವನು ನನಗೂ ಬೇಡ, ನಿಂಗೂ ಬೇಡ. ಪ್ರಿನ್ಸ್ಗಿಂತ ಶೌರ್ಯ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ ಹೆಂಡ್ತಿ. ಶೌರ್ಯನಿಗೆ ಒಂದೇ ಒಂದು ಅವಕಾಶ ಕೊಡು ಪ್ಲೀಸ್ ಎಂದು ಗೋಗರಿಯುವಾಗ ಅವನನ್ನೇ ನೋಡುತ್ತಾ, ನನ್ನ ಅಚ್ಚ ನಿನ್ನನ್ನು ಒಪ್ಪಲ್ಲ ಎನ್ನುತ್ತಾಳೆ ಐಕ್ಯ. ಅಂಕಲ್ನ ನಾನು ಒಪ್ಪಿಸುತ್ತೇನೆ ಹೆಂಡ್ತಿ. ಅಷ್ಟೇ ಅಲ್ಲ, ಅವರಿಗೆ ಒಳ್ಳೆಯ ಕಡೆ ಟ್ರೀಟ್ಮೆಂಟ್ ಕೂಡ ನಾನೇ ಕೊಡಿಸ್ತೀನಿ. 2 ತಿಂಗಳಲ್ಲ, ಅಂಕಲ್ ಇನ್ನೂ ಒಂದಷ್ಟು ವರ್ಷ ಬದುಕುತ್ತಾರೆ. ನೀನು ಹೆದರಲೇಬೇಡ. ಅವರನ್ನು ಫಾರಿನ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸೋಣ. ಇಲ್ಲವಾದರೆ ವಿದೇಶದಿಂದ ನಾನೇ ಡಾಕ್ಟರ್ಗಳನ್ನು ಕರೆಸುತ್ತೇನೆ. ನಾನು ಆಸ್ಟ್ರೇಲಿಯಾದಲ್ಲಿದ್ದಾಗ ನನಗೊಬ್ಬ ಗೆಳೆಯನಿದ್ದ.
ಜೊನಾಥನ್ ಅಂತ. ಅವನು ಫೇಮಸ್ ಡಾಕ್ಟರ್. ಅದರಲ್ಲೂ ಅವನು ಈ ರೀತಿಯ ಕೇಸ್ಗಳಲ್ಲಿ ಸ್ಪೆಷಲಿಸ್ಟ್ ಹೆಂಡತಿ. ನಾನು ಅವನೊಂದಿಗೆ ನಿನ್ನನ್ನು ಮಾತನಾಡಿಸುತ್ತೇನೆ. ಅವನನ್ನೇ ಇಲ್ಲಿಗೆ ಕರೆಸಿ ಟ್ರೀಟ್ಮೆಂಟ್ ಕೊಡಿಸೋಣ ಎಂದೆಲ್ಲ ಅವನು ಅತೀ ಉತ್ಸಾಹದಿಂದ ಹೇಳುವಾಗ ಯಾವುದೇ ಉತ್ಸಾಹ ತೋರದ ಐಕ್ಯ ಇದರಲ್ಲಿ ಎಷ್ಟು ಸತ್ಯವಿದೆ, ಎಷ್ಟು ಸುಳ್ಳಿದೆ ಎಂದು ಗಂಭೀರವಾಗಿ ಪ್ರಶ್ನಿಸುತ್ತಾಳೆ. ಅವನು ನಿವೇದನೆಯ ಧ್ವನಿಯಲ್ಲಿ ಲೇ ಹೆಂಡ್ತಿ ಎಂದರೆ ಇವಳು ಮತ್ತದೇ ಗಂಭೀರ ನೋಟದಲ್ಲೇ ಅವನನ್ನು ನೋಡಲು ಮಾತಿಗೂ ಹೀಗೆ ಹೇಳಬೇಡ ಹೆಂಡ್ತಿ, ನಾನೀಗ ಹೇಳಿದ್ದೆಲ್ಲ ಸತ್ಯವೇ. ಫೋನಲ್ಲಿ ನೆಟ್ವರ್ಕ್ ಇಲ್ಲ. ಹಾಗೇನಾದರೂ ನೆಟ್ವರ್ಕ್ ಇದ್ದಿದ್ರೆ ಈಗಲೇ ಅವನೊಂದಿಗೆ ಮಾತನಾಡಿಸುತ್ತಿದ್ದೆ. ಅವನ ತಾಯಿ ಕೂಡ ಪಾರ್ಶ್ವವಾಯು ಪೀಡಿತವಾಗಿ ಸತ್ತಿದ್ದು. ಹಾಗಾಗಿ ಅವನಿಗೆ ಅದೇ ವಿಚಾರದಲ್ಲಿ ಡಾಕ್ಟರ್ ಆಗಬೇಕು ಎನ್ನುವ ಹಠವಿತ್ತು. ಅವನ ಓದಿಗೋಸ್ಕರ ನಾನೇ ಸಹಾಯ ಮಾಡಿದ್ದು. ಆ ಕೃತಜ್ಞತೆ ಇದೆ ಅವನಲ್ಲಿ. ನಿಜ ಹೇಳಬೇಕು ಅಂದರೆ ನಾವಿಬ್ಬರು ಬೇರೆಯಾಗುವ ಮೊದಲೇ ನಾನು ಅವನೊಂದಿಗೆ ಈ ವಿಚಾರದ ಬಗ್ಗೆ ಮಾತಾಡಿದ್ದೆ ಎಂದವನ ಮುಂದಲೆಯನ್ನು ಗುಂಜಾಡುವ ಐಕ್ಯ ಬೇರೆಯಾಗುವಾಗ ಯಾಕೆ ಮಾತಾಡೋಕ್ಕೆ ಹೋದೆ ಎಂದು ಪ್ರಶ್ನಿಸಿದರೆ, ಅಯ್ಯಪ್ಪ, ಈ ರೌಡಿ ಹೆಂಡತಿಯ ಕಾಟ ಒಂದೊಂದಲ್ಲ. ಆದರೂ ಇದೆಲ್ಲವೂ ಇಷ್ಟವಾಗುತ್ತೆ. ಇದಕ್ಕೋಸ್ಕರವಾದರೂ ಜೊತೆಯಲ್ಲಿರುವ ಎಂದು ತನ್ನ ತಲೆಯನ್ನು ಉಜ್ಜಿಕೊಳ್ಳುವ ಶೌರ್ಯ, ನಾವಿಬ್ಬರು ಬೇರೆಯಾಗೋದು ಸ್ವಲ್ಪ ದಿನಕ್ಕೆ ಮಾತ್ರವೇ, ಪರ್ಮನೆಂಟಾಗಿ ಬೇರೆ ಆಗಲ್ಲ. ಎಷ್ಟೇ ಆಗಲಿ ನಾವು ಜನ್ಮದ ಜೋಡಿ ಅಂದ್ಕೊಂಡೆ ಹೆಂಡ್ತಿ. ಅದಕ್ಕಾಗಿಯೇ ನಿನ್ನ ತಂದೆಯ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡಿಸಿದೆ. ಆದರೆ ನೀನು ಶಾಶ್ವತವಾಗಿಯೇ ನನ್ನಿಂದ ದೂರ ಹೋಗುವ ತೀರ್ಮಾನ ಮಾಡ್ತೀಯಾ ಅಂತ ಗೊತ್ತಿರಲಿಲ್ಲ. ಈಗಲೂ ನನಗೆ ಒಂದೇ ಒಂದು ಅವಕಾಶ ಕೊಡು, ನಿನ್ನ ತಂದೆಯನ್ನು ಮತ್ತೆ ಮೊದಲಿನಂತೆ ಮಾಡ್ತೀನಿ ಎಂದು ಮನವಿ ಮಾಡಿದ್ದ ಶೌರ್ಯ. ಅವಳು ಅವನ ಮನವಿಗೆ ಉತ್ತರಿಸದೆ ಮೌನ ವಹಿಸಿದರೆ, ಪ್ಲೀಸ್ ಹೆಂಡ್ತಿ, ನಿನ್ನ ಅಚ್ಚನನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು. ನಿನ್ನ ಅಮ್ಮ, ಅಕ್ಕ, ಕಿಟ್ಟು ಎಲ್ಲರನ್ನೂ ಒಪ್ಪಿಸುವೆ. ಎಲ್ಲರಿಗಿಂತ ಮೊದಲು ನೀನೊಮ್ಮೆ ಒಪ್ಪಿಕೊಂಡು ಬಿಡು. ನಿನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ತೀನಿ ಹೆಂಡ್ತಿ. ನನ್ನೆಲ್ಲ ತಪ್ಪಿಗೂ ಕ್ಷಮೆ ಕೇಳ್ತೀನಿ. ಈಗಾಗಲೇ ಎಷ್ಟೋ ಬಾರಿ ಕ್ಷಮೆ ಕೇಳಿದ್ದೀನಿ. ಮತ್ತೊಮ್ಮೆ ಕ್ಷಮೆ ಕೇಳುವುದರಲ್ಲಿ ನನಗೇನು ತೊಂದರೆ ಇಲ್ಲ. ಪಬ್ಲಿಕ್ನಲ್ಲಿ ಕ್ಷಮೆ ಕೇಳಬೇಕಾ ಹೇಳು, ಕೇಳ್ತೀನಿ. ಒಟ್ಟಿನಲ್ಲಿ ಒಂದೇ ಒಂದು ಅವಕಾಶ ಕೊಟ್ಟು ಮತ್ತೆ ಬದುಕಿಗೆ ಬಂದು ಬಿಡು ಎಂದು ಮನವಿಯ ಮೇಲೆ ಮನವಿ ಮಾಡುತ್ತಿದ್ದ ಶೌರ್ಯನಿಗೆ, ಐಕ್ಯ ಚಂದ್ರನ್ ಎನ್ನುವ ಹೆಣ್ಣನ್ನು ಅತೀ ಹೆಚ್ಚು ಪ್ರೀತಿಸುವವರ್ಯಾರು, ಪ್ರಿನ್ಸ್ ಅಥವಾ ಶೌರ್ಯ ಎಂದು ಪ್ರಶ್ನಿಸುತ್ತಾಳೆ ಆ ಹುಡುಗಿ. ಸದ್ಯಕ್ಕೆ ಅವಳೀಗ ಅವನ ಹೆಂಡತಿಯಾಗಿ ಪ್ರಶ್ನಿಸಲಿಲ್ಲ. ಅವರೆಲ್ಲ ಕರೆಯುತ್ತಿದ್ದ ಮಾಡ್ರನ್ ಮದರ್ ಥೆರೇಸಾ ನರ್ಸ್ ಐಕ್ಯ ಚಂದ್ರನ್ ಆಗಿಯೇ ಪ್ರಶ್ನಿಸಿದ್ದು. ಅವಳ ಪ್ರಶ್ನೆ ಇವನಿಗೆ ಚೆನ್ನಾಗಿ ಅರ್ಥವಾಗಿತ್ತು. ಆದರೂ ಅಮಾಯಕನ ಮುಖಭಾವದಲ್ಲಿ, ಹಾಗಂದರೆ ಏನರ್ಥ ಹೆಂಡ್ತಿ? ಪ್ರಿನ್ಸ್ ಆಗಿದ್ದಾಗಲೂ ನಾನು ನಿನ್ನನ್ನೇ ಪ್ರೀತಿಸಿದ್ದು, ಶೌರ್ಯ ಆದಾಗಲೂ ನಾನು ನಿನ್ನನ್ನೇ ಪ್ರೀತಿಸಿದ್ದು ಎನ್ನುವಾಗ ಸಾಕು ಮುಚ್ಚು ಗುರು, ಇಷ್ಟೆಲ್ಲ ಡವ್ ಬೇಡ. ನಾನು ನೇರ ರೂಟಿನಲ್ಲಿ ಮೈಲಾರಕ್ಕೆ ಬಂದಾಯಿತು. ನೀನು ಸುತ್ತಿ ಬಳಸಿ ಮೈಲಾರಕ್ಕೆ ಬರುವ ಅಗತ್ಯವಿಲ್ಲ. ಯಾರನ್ನು ಪ್ರೀತಿಸುತ್ತಿದ್ದೆ ಅಂತ ಕೇಳಿಲ್ಲ. ಆ ಇಬ್ಬರಲ್ಲಿ ಯಾರು ಹೆಚ್ಚು ನನ್ನನ್ನು ಪ್ರೀತಿಸಿದ್ದು ಅಂತ ಕೇಳಿದ್ದು. ಶೌರ್ಯ ಅಥವಾ ಪ್ರಿನ್ಸ್, ಇಬ್ಬರಲ್ಲಿ ಯಾರ ಪ್ರೀತಿಯ ತೂಕ ಹೆಚ್ಚು ಅಂತ ನನಗೆ ತಿಳಿಬೇಕು ಎಂದು ಐಕ್ಯ ಮತ್ತೆ ಜೋರು ಮಾಡುತ್ತಾಳೆ. ಈಗ ಮಾತ್ರ ತುಸು ಪೀಕಲಾಟಕ್ಕೆ ಬಿದ್ದಿದ್ದ ಶೌರ್ಯ. ಯಾಕಂದರೆ ಪ್ರಿನ್ಸ್ನ ಹೆಸರನ್ನು ಹೇಳಿದರೆ ನಾನು ಶೌರ್ಯನನ್ನು ಪ್ರೀತಿಸುತ್ತಿದ್ದೇನೆ, ಹಾಗಾಗಿ ನನಗೆ ಪ್ರಿನ್ಸ್ ಬೇಡ ಎನ್ನುತ್ತಾಳೆ. ಶೌರ್ಯನ ಹೆಸರನ್ನು ಹೇಳಿದರೆ ನಾನು ಪ್ರೀತಿಸಿದ್ದು ಪ್ರಿನ್ಸ್ನ, ನನಗೆ ಶೌರ್ಯ ಬೇಡ ಎನ್ನುತ್ತಾಳೆ. ಈ ರೀತಿಯ ಅವಳ ಬುದ್ಧಿವಂತಿಕೆ ಅವನಿಗೇನು ಹೊಸದಲ್ಲ. ಅದಕ್ಕಾಗಿಯೇ ಬೇಕೆಂದೇ ಅವನು ಮೌನ ವಹಿಸಿದರೆ ಐಕ್ಯ, ಹಲೋ ಸೈಕೋ, ಉತ್ತರ ಕೊಡುಗುರು ಎಂದವನನ್ನು ಅಲುಗಿಸಲು, ಆಗೆಲ್ಲ ಪ್ರಿನ್ಸ್ ನಿನ್ನನ್ನು ಹೆಚ್ಚು ಪ್ರೀತಿಸುತ್ತಿದ್ದ ಹೆಂಡ್ತಿ. ಆದರೆ ನಿನಗೋಸ್ಕರ ಶೌರ್ಯನಾಗಿ ಬದಲಾದ ನಂತರ ಶೌರ್ಯನೇ ನಿನ್ನನ್ನು ಹೆಚ್ಚು ಪ್ರೀತಿಸಿದ್ದು ಎನ್ನುವ ಮೂಲಕ ಅವಳಿಗೆ ಟಾಂಗ್ ಕೊಟ್ಟಿದ್ದ ಶೌರ್ಯ. ನೀನು ದೊಡ್ಡ ಖತರ್ನಾಕ್ ಕಲಾಕಾರ ನನ್ನ ಮಗ ಅಂತ ನಂಗೆ ಗೊತ್ತಿಲ್ವಾ? ಇದೇ ರೀತಿ ಉಲ್ಟಾ ಪಲ್ಟಾ ಉತ್ತರ ಕೊಡ್ತೀಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನನಗೆ ಶೌರ್ಯನೂ ಬೇಡ, ಪ್ರಿನ್ಸು ಬೇಡ. ಹಾಗೊಂದು ವೇಳೆ ನಾನು ಆಯ್ಕೆ ಮಾಡಿದರೂ ಇಬ್ಬರಲ್ಲಿ ಒಬ್ಬರನ್ನು ಮಾತ್ರವೇ ಆಯ್ಕೆ ಮಾಡೋದು. ಆ ಇಬ್ಬರಲ್ಲಿ ನೀನು ಯಾರು ಅಂತ ಹೇಳು ಎಂದವಳು ಪಕ್ಕಾ ನರ್ಸಾಗಿಯೇ ಅವನನ್ನು ಪ್ರಶ್ನಿಸುತ್ತಿದ್ದಳು. ಯಾಕಂದರೆ ಅವನು ತನ್ನೊಳಗೆ ಈಗ ಪ್ರಿನ್ಸ್ ಇಲ್ಲ, ನಾನು ಶೌರ್ಯನಾಗಿ ಬದಲಾಗಿದ್ದೀನಿ ಎಂದು ಎಷ್ಟೇ ಹೇಳಿದರೂ ಅವನು ಪ್ರಿನ್ಸ್ನಂತೆ ಕೋಪಗೊಳ್ಳುವುದು ಅವಳಿಗೂ ಗೊತ್ತಿತ್ತು. ಫೈನಲ್ ಆಗಿ ಒಂದೇ ಮಾತು ಹೇಳೋದು ಹೆಂಡ್ತಿ, ಶೌರ್ಯ. ಅಂದರೆ ಶೌರ್ಯನಾಗಿಯೇ ನಾನು ನಿನ್ನನ್ನು ಹೆಚ್ಚು ಪ್ರೀತಿಸುವುದು. ಯಾಕಂದರೆ ಪ್ರಿನ್ಸ್ ಆಗಿ ಸುಳ್ಳು ಹೇಳಿ ನಿನ್ನನ್ನು ಪಡೆದುಕೊಳ್ಳಲು ಬಯಸಿದರೂ ಶೌರ್ಯನಾಗಿ ಸುಳ್ಳು ಹೇಳಲಿಲ್ಲ ಎಂದವನ ಆಲೋಚನೆಯ ಹಾಗೆಯೇ, ಹಾಗಾದರೆ ನನಗೆ ಪ್ರಿನ್ಸ್ ಮೇಲೆ ಹೆಚ್ಚು ಪ್ರೀತಿ ಇದೆ. ಯಾಕಂದರೆ ನನಗೆ ಆಕ್ಸಿಡೆಂಟ್ ಆಗಿದ್ದಾಗ ಆಸ್ಟ್ರೇಲಿಯಾದಿಂದ ಓಡೋಡಿ ಬಂದು ಆಸ್ಪತ್ರೆಯಲ್ಲಿ ನನ್ನ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಮಾಡಿ ಹಳ್ಳಿಗೆ ಹೋಗಿ ಹರಕೆ ಕಟ್ಟಿಕೊಂಡಿದ್ದು ಪ್ರಿನ್ಸ್ ತಾನೇ ಎನ್ನುತ್ತಾಳೆ ಐಕ್ಯ.
ಆ ಮೂಲಕ ಅವನ ಮಾತನ್ನು ಅವನಿಗೇ ತಿರುಗಿಸಿಕೊಟ್ಟಿದ್ದಳು ಬುದ್ಧಿವಂತೆ ಹೆಣ್ಣು. ಈ ವಿಚಾರ ನಿನಗೆ ಹೇಗೆ ಗೊತ್ತಾಯಿತು ಎಂದವನು ಆಶ್ಚರ್ಯದಲ್ಲಿ ಪ್ರಶ್ನಿಸಿದರೆ, ನೀನು ಹಳ್ಳಿಯಲ್ಲಿ ಹರಕೆ ತೀರಿಸುವಾಗ ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೆ ತಾನೇ. ಆಗೇನೋ ನೀನು ಬೇರೆಯವರ ಹೆಸರಲ್ಲಿ ಹರಕೆ ತೀರಿಸಲು ಬಂದಿದ್ದೀಯಾ ಅಂತ ಕೇಳ್ತಾ ಇರಲಿಲ್ಲ. ನೀನು ನನ್ನ ಹೆಸರಲ್ಲೇ ಯಾವುದೋ ಹರಕೆ ಕಟ್ಟಿಕೊಂಡಿದ್ದೀಯಾ ಎನ್ನುವುದು 90% ಗೊತ್ತಿತ್ತು ನನಗೆ. ಅಲ್ಲದೆ ನಿನ್ನ ಹರಕೆ ತೀರಿದ ನಂತರ ಅರ್ಚಕರು ಪೂಜೆ ಮಾಡುವಾಗ ಆಗೊಮ್ಮೆ ಈಗೊಮ್ಮೆ ಅಚ್ಚು ಅಚ್ಚು ಎನ್ನುತ್ತಿದ್ರು. ಆ ಹೆಸರಿನ ಹೆಣ್ಣಿಗೆ ಒಳ್ಳೆಯದಾಗಲಿ ಎಂದು ಅವರು ಪೂಜೆ ಮಾಡುತ್ತಿರುವುದು ಎನ್ನುವುದು ನಾನು ಕೂಡ ಗಮನಿಸಿದ್ದೆ. ಅದಕ್ಕೆ ನಾನು ಸ್ವಲ್ಪ ಮೆತ್ತಗಾಗಿದ್ದು. ಆಮೇಲೆ ಅಲ್ಲಿಂದ ಹೊರಡುವಾಗ ನಿನ್ನ ಮನೆಯವರೆಲ್ಲ ಹರಕೆಯ ನಿಜವಾದ ಕಾರಣ ಹೇಳಿದರು. ಹಾಗಾದರೆ ಪ್ರಿನ್ಸ್ ನನಗೋಸ್ಕರ ಆಸ್ಟ್ರೇಲಿಯಾದಿಂದ ಓಡೋಡಿ ಬಂದಿದ್ದಾನೆ, ನನ್ನನ್ನು ಉಳಿಸಿಕೊಂಡಿದ್ದಾನೆ ಅಂದಮೇಲೆ ನಾನು ಯಾಕೆ ಶೌರ್ಯನಿಗೆ ಒಪ್ಪಿಗೆ ಕೊಡಬೇಕು? ಶೌರ್ಯನಿಗೆ ಯಾಕೆ ಇನ್ನೊಂದು ಅವಕಾಶ ಕೊಡಬೇಕು ಎಂದು ಪ್ರಶ್ನಿಸುತ್ತಾಳೆ ಐಕ್ಯ. ಹೆಂಡತಿ, ಪ್ಲೀಸ್ ಈ ರೀತಿ ಏನೇನೋ ಮಾತಾಡಿ ನನ್ನನ್ನು ಕನ್ಫ್ಯೂಸ್ ಮಾಡೋಕ್ಕೆ ನೋಡಬೇಡ ಎನ್ನುತ್ತಿದ್ದವನ ಮಾತಿಗೆ ವ್ಯಂಗ್ಯವಾಗಿ ನಗುವ ಐಕ್ಯ, ನಿನ್ನಷ್ಟು ಕನ್ಫ್ಯೂಸ್ ಮಾಡೋಕ್ಕೆ ಬರಲ್ಲ ಬಿಡುಗುರು. ನೀನು ಅದು ಪ್ರಿನ್ಸ್ ಇದು ಶೌರ್ಯ ಅಂತ ನನ್ನ ಕಿವಿ ಮೇಲೆ ಲಾಲ್ಬಾಗಿಡೋಕ್ಕೆ ಬರುವಾಗ ನಾನು ಕೂಡ ಅದನ್ನೇ ಯಾಕೆ ಹೇಳಬಾರ್ದು? ನೀನು ನನಗೆ ಮುತ್ತು ಕೊಡ್ತೀಯ. ಯಾಕೆ ಕೊಟ್ಟೆ ಅಂದರೆ ಶೌರ್ಯನಾಗಿ ಪ್ರೀತಿಯಿಂದ ಕೊಟ್ಟಿದ್ದು ಅಂತೀಯ. ಅರ್ಧ ಗಂಟೆಯ ನಂತರ ನನಗೆ ಬೈದು ಜಗಳವಾಡ್ತೀಯ. ಯಾಕೆ ಜಗಳವಾಡಿದೆ ಅಂದರೆ ಪ್ರಿನ್ಸ್ ಆಗಿ ಜಗಳ ಆಡಿದ್ದು ಅಂತೀಯ. ಒಟ್ಟಿನಲ್ಲಿ ನಿನಗಿರುವ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ನ ನನ್ನ ಕೊರಳಿಗೆ ಉರುಳಾಗಿ ಹಾಕುವ ಯೋಚನೆ ನಿಂದು ಎಂದರೂ ಅವಳಿಗೆ ತನ್ನ ತಂದೆಯನ್ನು ಬದುಕಿಸಿಕೊಳ್ಳಲು ಶೌರ್ಯನ ಸಹಾಯ ಪಡೆದರೇನು ಎನ್ನುವ ಆಲೋಚನೆ ಮೂಡುತ್ತಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ಶೌರ್ಯ, ಇಲ್ಲ ಹೆಂಡತಿ, ಹಾಗೆಲ್ಲ ಏನಿಲ್ಲ, ನನಗೆ ಯಾವ ಕಾಯಿಲೆಯೂ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನನಗೆ ಅಮ್ಮ ಅಪ್ಪ ಯಾರೂ ಇಲ್ಲ ಹೆಂಡತಿ, ನಾನು ತಬ್ಲಿ, ನಾನೊಬ್ಬ ಅನಾಥ, ನನಗೆ ಸರಿ ತಪ್ಪು ಅಂತ ಹೇಳಿಕೊಡೋಕೆ ಯಾರೂ ಇರಲಿಲ್ಲ, ಒಂದೇ ಒಂದು ಅವಕಾಶ ಕೊಡು ಹೆಂಡತಿ ಎಂದೆಲ್ಲ ಮತ್ತೆ ಮತ್ತೆ ಮನವಿಯ ಮೇಲೆ ಮನವಿ ಮಾಡುವಾಗ ಇನ್ನೂ ನನ್ನ ತಂದೆಗೆ ಹೆಚ್ಚು ಸಮಯವಿಲ್ಲ ಎಂದುಕೊಂಡವಳು ಇವನಿಂದ ಅವರು ಉಳಿದರೆ ಸಂತೋಷವೇ ಎಂದುಕೊಳ್ಳುತ್ತಾ, ಸರಿ ಶೌರ್ಯ, ಅವಕಾಶ ಕೊಡ್ತೀನಿ, ಬಟ್ ನೀನು ನನ್ನ ಅಚ್ಚನನ್ನು ಬದುಕಿಸಿಕೊಡ್ತೀಯಾ? ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರನ್ನು ಮತ್ತಷ್ಟು ಸಮಯ ಬದುಕುವ ವ್ಯವಸ್ಥೆ ಮಾಡ್ತೀಯಾ ಎಂದು ನಿರ್ಧಾರಿತ ಧ್ವನಿಯಲ್ಲಿ ಪ್ರಶ್ನಿಸಿದಾಗ, ಖಂಡಿತವಾಗಿಯೂ ಹೆಂಡತಿ, ನಿನ್ನ ಅಚ್ಚನಿಗೆ ಟ್ರೀಟ್ಮೆಂಟ್ ಕೊಡಿಸುವ ಜವಾಬ್ದಾರಿ ನನ್ನದು. ಆದರೆ ನಮ್ಮ ಬದುಕಿಗೆ, ನನ್ನ ಪ್ರೀತಿಗೆ ಒಂದು ಅವಕಾಶ ಕೊಡುವ ಜವಾಬ್ದಾರಿ ನಿನ್ನದು ಎಂದು ಅವನು ಕೂಡ ನಿರ್ಧಾರಿತ ಧ್ವನಿಯಲ್ಲಿ ಕೇಳುತ್ತಾನೆ. ಹಾಗೊಂದು ವೇಳೆ ನಾನು ನಿನಗೊಂದು ಅವಕಾಶ ಕೊಟ್ಟರೂ ಈಗಾಗಲೇ ಒಪ್ಪಿಕೊಂಡಿರುವ ಕಮಿಟ್ಮೆಂಟ್ಸ್ಗಳೆಲ್ಲವನ್ನು ಕ್ಲಿಯರ್ ಮಾಡಲೇಬೇಕು. ಈಗಾಗಲೇ ಸಾಕಷ್ಟು ಸಿನಿಮಾಗಳಿಗೆ ಸಹಿ ಮಾಡಿದ್ದೀನಿ, ಅದೆಲ್ಲವನ್ನು ಮುಗಿಸಬೇಕು. ನಂತರವೇ ನಿನ್ನೊಂದಿಗೆ ಬದುಕಲು ಬರ್ತೀನಿ. ಅಲ್ಲಿಯವರೆಗೂ ಈಗ ಇರುವಂತೆಯೇ ಇರಬೇಕು. ನಮ್ಮಿಬ್ಬರ ಒಪ್ಪಂದ ಹೊರಗೆ ಬರಬಾರ್ದು ಎಂದವಳ ಮಾತು ಮಾತ್ರ ಅವನಿಗೆ ಇಷ್ಟವಾಗಲಿಲ್ಲ. ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಆಗ ತನ್ನ ಅಕ್ಕ ಮತ್ತು ಮಗುವಿನ ಸಲುವಾಗಿ, ತನ್ನ ತಮ್ಮನ ಸಲುವಾಗಿ ಶೌರ್ಯನನ್ನು ಮದುವೆಯಾಗಲು ಒಪ್ಪಿಕೊಂಡ್ಳು. ಈಗ ತನ್ನ ಅಚ್ಚನನ್ನು ಬದುಕಿಸುವ ಸಲುವಾಗಿ ಮತ್ತೆ ಶೌರ್ಯನ ಜೀವನಕ್ಕೆ ಹೋಗಲು ಒಪ್ಪಿಕೊಂಡಿದ್ದಾಳೆ ರೌಡಿ ಬೇಬಿ.